ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ನೋಡ್ತಾ ಸಂಡೇ ಬಂದೇ ಹೋಯ್ತು. ಫ್ರೆಂಡ್ಸ್, ನಾನು ಡ್ಯೂಟಿಯಿಂದ ಬಂದೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ನಿಮ್ಗೆಲ್ರಿಗೂ ಗೊತ್ತು, ಆಲ್ರೆಡಿ ನನ್ನ ಕಂಟಿನ್ಯೂಯಸ್ ವೀಡಿಯೋ ನೋಡೋಕ್ಕೆ ಗೊತ್ತಿರುತ್ತೆ. ನಾನು ಫಸ್ಟ್ ಶಿಫ್ಟ್ ಇದ್ದರೆ ಈವ್ನಿಂಗ್ ಟೈಮೇ ವೀಡಿಯೋ ಮಾಡೋದು ಅಂತ. ಅದಕ್ಕಿಂತ ಮೊದಲು ಫ್ರೆಂಡ್ಸ್, ಕರ್ನಾಟಕದ ಎಲ್ಲ ಜನತೆಗೆ ಹ್ಯಾಪಿ ಮದರ್ಸ್ ಡೇ. ಇನ್ನು ಫ್ರೆಂಡ್ಸ್, ಇವತ್ತು ತಾಯಿ ಬಗ್ಗೆ ಎಷ್ಟೊಂದು ಹಾಡುಗಳು, ರೀಲ್ಸ್ಗಳು, ನಂದು ಒಂದು ವೀಡಿಯೋ ಐತೆ ಫ್ರೆಂಡ್ಸ್, ಅಪ್ಲೋಡ್ ಮಾಡ್ತೀನಿ. ನಾನು ತಾಯಿ ಬಗ್ಗೆ ಏನು ಮಾತಾಡಿದ್ದೀನಿ, ನಾವು ತಾಯಿ ಆದಮೇಲೆ ಯಾವ ಥರ ಇರ್ತೀವಿ, ಅದ್ರ ಬಗ್ಗೆ ಮಾತಾಡಿದ್ದೀನಿ. ಆ ವಿಡಿಯೋನ ನೋಡಿ ದಯವಿಟ್ಟು ಪ್ಲೀಸ್ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಪದೇ ಹೇಳ್ತಿದ್ದೀನಿ, ನೆನ್ಕೋಬೇಡಿ. ಫಸ್ಟ್ ಒಂದು ಸಲ ಮರ್ತೋದ್ನೇನೋ ಅನ್ಕೋತೀನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಈ ಡ್ರೆಸ್ನ ಡಿಸೈನು ಇಲ್ಲಿ ಕಟ್ಟೋದಿಟ್ಟಿದ್ದೀನಿ, ಮತ್ತು ನೋಡಿ ಇಲ್ಲಿ ಕಟ್ಟೋದಿಟ್ಕೊಂಡಿದ್ದೀನಿ. ಇಲ್ಲಿ ಫ್ರೆಂಡ್ಸ್ ನೆಕ್ಕಲ್ಲಿ ನೋಡಿ ನಾನು ಡಿಸೈನ್ ಇಟ್ಟು ಕಟ್ಟೋದಿಟ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಇನ್ನು ಫ್ರೆಂಡ್ಸ್, ಓಣಿ ತುಂಬ ಸಿಂಪಲ್ ಆಗಿದೆ. ಅದಕ್ಕೆ ನಾನು ಈಗ ಸಖೆ ಅಂತ ಓಣಿ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ಆಲ್ರೆಡಿ ನಮ್ಮ ಮನೇಲಿ ಫ್ಯಾನು ಎಲ್ಲ ಸರಿ ಹೋದು, ಫ್ಯಾನ್ದೇನು ತೊಂದರೆ ಇಲ್ಲ. ಸ್ಟ್ಯಾಂಡ್ನ ಒಂದು ಸ್ವಲ್ಪ ಇದು ಮಾಡ್ಕೊತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಡ್ರೆಸ್ಸು ಈ ಥರ ಇದೆ. ಇನ್ನು ಫ್ರೆಂಡ್ಸ್, ಇದು ಡ್ರೆಸ್ ಬಂದು ನಾನು ನಮ್ಮ ಟೈಲರ್ ಅಂಗಡಿಲೇ ತೊಗೊಂಡಿರೋದು. ಪ್ಯಾಂಟ್ ಬಂದು ಪ್ಲೈನ್ ಬಂದಿದೆ. ಈ ಕಲರು ನನಗೆ ಇಷ್ಟ ಆಗಿ ನಾನು ತಗೊಂಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಪ್ಲೀಸ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಇನ್ನು ಫ್ರೆಂಡ್ಸ್, ತಲೆ ಯಾಕೆ ಇಷ್ಟೊಂದು ಇದಾಗೈತೆ ಅನ್ಕೋಬೋದು. ಇನ್ನು ಫ್ರೆಂಡ್ಸ್ ನೋಡಿ, ಮಾಮೂಲಿ ರೌಂಡು ನಂದು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. ಫ್ಯಾನ್ ಕೆಳಗಡೆ ನಿಂತ್ಕೊಂಡು ನನ್ನ ಕೂದಲೇ ಒಣಗೋಯ್ತು. ಇನ್ನು ಫ್ರೆಂಡ್ಸ್, ಸ್ವಲ್ಪ ಹೇರ್ನ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ನನ್ನ ಹೇರು ನಿಮಗೆಲ್ಲ ಗೊತ್ತಿರುತ್ತೆ, ಸ್ವಲ್ಪ ಉದ್ದ ಐತೆ ಅಂತ. ಫ್ರೆಂಡ್ಸ್, ನನ್ನ ಹೇರು ಈಗ ಸ್ವಲ್ಪ ನಲ್ಲಿಕಾಯಿ ಜ್ಯೂಸ್ ಕುಡಿಯೋಕೆ ಹಿಡಿದ್ಮೇಲೆ ನನ್ನ ಅನುಭವ ಫ್ರೆಂಡ್ಸ್, ಯಾರ ಅನುಭವ ಹೆಂಗೋ ನನಗಂತೂ ಗೊತ್ತಿಲ್ಲ. ನನಗಾಗಿರೋ ಅನುಭವನ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ನಾನು ಯಾವಾಗ ಈ ನಲ್ಲಿಕಾಯಿ ಜ್ಯೂಸನ್ನ ಕುಡಿಯೋಕ್ಕೆ ರೂಢಿ ಆದ್ನೋ ಆವಾಗಿಂದ ಫ್ರೆಂಡ್ಸ್ ನನ್ನ ಹೇರು ಅಷ್ಟಾಗಿ ಕೆಳಗಡೆ ಉದುರ್ತಾ ಇಲ್ಲ. ಇವತ್ತು ಈಗ ಹಸಿ ತಲೆ ಆಗಿದೆ, ಹಂಗಾಗಿ ಸ್ವಲ್ಪ ನಾನು ಕಟ್ ಮಾಡ್ಕೊಂಡಿಲ್ಲ. ಆಮೇಲೆ ಫ್ರೆಂಡ್ಸ್, ಸ್ವಲ್ಪ ಜನ ಹೇಳ್ತಾರೆ ಅಮಾವಾಸ್ಯೆ ದಿವಸ ಕಟ್ ಮಾಡ್ಕೊಂಡ್ರೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಫ್ರೆಂಡ್ಸ್, ಅದೆಲ್ಲ ನನಗೇನ ನಂಬಿಕೆ ಇಲ್ಲ ಫ್ರೆಂಡ್ಸ್, ಎಲ್ಲರೂ ಹೇಳ್ತಾರೆ ಹಂಗಂತ. ಇನ್ನು ಫ್ರೆಂಡ್ಸ್ ನೋಡಿ, ಇವತ್ತು ನಾನು ಐಬ್ರೋ ಮಾಡಿಸ್ಕೊಂಡೆ. ಶೇಪ್ ಎಲ್ಲ ಚೆನ್ನಾಗಿ ಕೂರಿಸಿದಾರ ಅಂತ ನೋಡಿ ಹೇಳಿ, ಆ ಥರ ಹೇಳ್ತಾರೆ ಫ್ರೆಂಡ್ಸ್. ಅದ್ರ ಬಗ್ಗೆ ನನಗೇನೋ ನಂಬಿಕೆ ಇಲ್ಲ. ನಿಮಗೆ ನಂಬಿಕೆ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಯಾಕೆ ಅಂದರೆ ಫ್ರೆಂಡ್ಸ್, ಅಮಾವಾಸ್ಯೆಯಲ್ಲಿ ಹುಣ್ಮೇಲಿ ಅಮಾವಾಸ್ಯೆ ದಿವಸ ಕಟ್ ಮಾಡ್ಕೊಂಡ ತಕ್ಷಣ ನಮ್ಮ ಕೂದಲು ಅಷ್ಟೊಂದು ಬೆಳೆಯುತ್ತೆ ಅಂದಿದ್ರೆ ಫ್ರೆಂಡ್ಸ್, ನೀವೆಲ್ಲ ಬೇಕಿದ್ರೆ ತಲೆಗೆ ಆಯಿಲ್ಲೇ ಆಗ್ತಾ ಇರಲಿಲ್ಲ. ಅಮಾವಾಸ್ಯೆನೇ ಕಾಯ್ಕೊಂಡು ಕೂತ್ಕೊತಾ ಇದ್ದೆ. ಯಾಕೆ ಹೇಳಿ, ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಿರ್ತಾರಲ್ಲ, ಹಂಗಾಗಿ ಫ್ರೆಂಡ್ಸ್ ಅದೆಲ್ಲ ಜಾಸ್ತಿ ನಂಬಲ್ಲ. ಸ್ವಲ್ಪ ಜನ ಅಮಾವಾಸ್ಯೆನೇ ಕಾಯ್ಕೊಂಡು ಕೂದಲು ಕಟ್ ಮಾಡ್ತಾರೆ. ನಾನು ಒಂದೊಂದು ಸಲ ನನ್ನ ಮಗಳಿಗೆ ಹೇಳ್ತೀನಿ ಕೂದಲನ್ನ ಅಮಾವಾಸ್ಯೆಲಿ ಕಟ್ಟು, ಆದರೆ ಅವಳು ಕೂದಲು ಫ್ರೆಂಡ್ಸ್ ಅವಾಗಿಂದನೂ ಹೇರು ತುಂಬ ಉದ್ದ ಇದೆ. ಅವಳು ಇವಾಗಲೇ ಜಸ್ಟ್ ಮಮ್ಮಿ ನಾನು ಯು ಶೇಪ್ ಮಾಡಿಸ್ಕೊತೀನಿ ಅಂತ ತುಂಬ ಉದ್ದ ಇದೆ ಫ್ರೆಂಡ್ಸ್. ಫೇಸ್ಬುಕ್ಕಲ್ಲಿ ನಂದಿನಿ ಅಂತ ಐತೆ ನೋಡಿ, ಅವಳದು ಕೂದಲು ಅಷ್ಟು ಉದ್ದ ಇದೆ. ಇನ್ನು ಸ್ವಲ್ಪ ಜನಕ್ಕೆಲ್ಲ ಗೊತ್ತಿರುತ್ತೆ ನನ್ನ ಮಗಳು ಯಾರು ಅಂತ. ಅವಳು ಫ್ರೆಂಡ್ಸ್ ಕೂದಲನ್ನ ಕಟ್ ಮಾಡಿಸೋದ್ರಲ್ಲ, ಆಗ ನನಗೆ ಸ್ವಲ್ಪ ಬೇಜಾರಾಯ್ತು. ಯಾಕೆ ಅಂದರೆ ಫ್ರೆಂಡ್ಸ್ ನೋಡಿ, ಎಷ್ಟೊಂದು ಜನಕ್ಕೆ ಕೂದಲು ಬೆಳೆಯಲ್ಲ ಅಂತೀವಿ, ಅಷ್ಟು ಚೆನ್ನಾಗಿ ಕೂದಲು ಬೆಳೆದೈತೆ ನನ್ನ ಮಗಳಿಗೆ. ಈ ಕುಂಡಿಯಿಂದ ಕೆಳಗಡೆ ಬಿದ್ದಿದೆ ಫ್ರೆಂಡ್ಸ್. ನಾನಂತೂ ಅವಳ ಕೂದಲು ಯಾವಾಗ ಉದ್ದ ಆಯಿತು ಫ್ರೆಂಡ್ಸ್, ಆವಾಗಿಂದ ನಾನು ಅವಳ ಕೂದಲನ್ನ ಏರ್ನ ವಾಶ್ ಕೊಡೋಕ್ಕೆ ಹೋಗಲ್ಲ. ಅವಳೇ ಸೀಗೆ ಪುಡಿ ಮತ್ತು ಚಿಗರೆ ಪುಡಿ ಎಲ್ಲ ತಂದಿರ್ತೀನಿ. ಅವಳು ಏನಾದರೂ ವಾಶ್ ಮಾಡಿಕೊಡ್ತಿದ್ರೆ, ಬೇಡ ಮಮ್ಮಿ ನಿನಗೆ ಕೈ ನೋವು, ನೀನು ವಾಶ್ ಮಾಡೋದು ಬೇಡ, ನಾನೇ ಮಾಡ್ಕೊತೀನಿ ಅಂತ ಅವಳೇ ಮಾಡ್ಕೊತಾಳೆ. ಹಂಗಾಗಿ ಫ್ರೆಂಡ್ಸ್, ಅವಳದ್ದು ಇವಾಗ ಯು ಶೇಪ್ ಮಾಡ್ಕೊಂಡಿದ್ದಾಳೆ. ನನಗೊಂಥರ ಬೇಜಾರಾಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತು ನೋಡ್ತಾ ಸಂಡೇ ಬಂದೇ ಹೋಯ್ತು. ನಾನು ಇವತ್ತು ಡ್ಯೂಟಿಗೆ ಹೋಗಿದೆ. ಇನ್ನೂ ಎಷ್ಟೊಂದು ವೀಡಿಯೋ ಐತೆ ಫ್ರೆಂಡ್ಸ್, ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಇಲ್ಲ, ಹಂಗಾಗಿ ನಾನು ಮಾಡೇ ಇಲ್ಲ. ಒಂದೇ ಒಂದು ನಿಮಿಷ ಫ್ರೆಂಡ್, ಫ್ಯಾನ್ನ ಆಫ್ ಮಾಡಿ ಬರ್ತೀನಿ. ನಾನೇ ಸ್ವಲ್ಪ ಮುಂದೆ ಬಂದೆ ಫ್ರೆಂಡ್ಸ್, ಫ್ಯಾನ್ದು ಗಾಳಿ ಚೆನ್ನಾಗಿ ಬರಲಿ ಅಂದ್ಬಿಟ್ಟು. ಹಂಗಾಗಿ ಫ್ರೆಂಡ್ಸ್, ಇನ್ನು ನಾನಿವತ್ತು ಸಂಡೇನೂ ಡ್ಯೂಟಿಗೆ ಹೋಗಿದೆ. ಯಾಕೆ ಅಂದರೆ ನಾನು
ನಮ್ಮ ಮನೆ ದೇವ್ರ ಪೂಜೆ ಮಾಡ್ಸೋಕ್ಕೆ ಹೋಗಬೇಕು ಈ ವೀಕಲ್ಲಿ ಯಾವತ್ತು ಅಂತ ಹೇಳ್ತೀನಿ. ಅದಕ್ಕೋಸ್ಕರ ಇವತ್ತು ಸಂಡೇ ಡ್ಯೂಟಿಗೆ ಹೋಗಿ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನನಗೆ 2 ಸಂಡೇ ರಜೆ ಇರುತ್ತೆ, 2 ಸಂಡೇ ವರ್ಕ್ ಇರುತ್ತೆ. ಇದು ಹಾಸ್ಪಿಟ್ಲು ಆಫೀಸಲ್ಲಿ ಆಗಿದೆ ಫ್ರೆಂಡ್ಸ್. ನನಗೆ ಯಾವಾಗ ಗೌರ್ಮೆಂಟ್ ಲೀವ್ ಇರುತ್ತೆ ಆವಾಗೆಲ್ಲ ನನಗೆ ಲೀವ್ ಇರ್ತಾಯಿತ್ತು. ಇದು ಹಾಸ್ಪಿಟ್ಲಲ್ಲಿ ನಾನು ಕೆಲಸ ಮಾಡೋದು, ಹಂಗಾಗಿ ನಮಗೆ ವೀಕ್ ಆಫು ಈ ಥರ ಇರುತ್ತೆ. ಸಂಡೇ ಎನಿ ಸಂಡೇ ನಾವೇ ತಗೊಳಕ್ಕಾಗಲ್ಲ, ಎಲ್ರಿಗೂ ಒಂದೊಂದು ಸಂಡೇ ಕೊಡಬೇಕಲ್ಲ. ಸಂಡೇ ಅಂದರೆ ಸ್ವಲ್ಪ ಜನಕ್ಕೆ ಖುಷಿ ಇರುತ್ತಲ್ಲ ಫ್ರೆಂಡ್ಸ್, ಹಂಗಾಗಿ. ಇನ್ನು ಫ್ರೆಂಡ್ಸ್, ಇವತ್ತು ನನ್ನ ರೋಟೀನ್ ಬಗ್ಗೆ ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಆಲ್ರೆಡಿ ಈ ಡ್ರೆಸ್ ಬಗ್ಗೆ ಹೇಳಿದ್ದೀನಿ ಫ್ರೆಂಡ್ಸ್. ನಾನು ನಿಮ್ಗೆ ಹೇಳಿದೆ, ನಾನು ಒಂದು 5-6 ಒಂದೇ ಸಲ ಡ್ರೆಸ್ ಹೊಲಿಸ್ಕೊಂಡಿದ್ದೆ ಅಂತ. ಆ ಡ್ರೆಸ್ಸಲ್ಲಿ ಇದು ಒಂದು, ಇನ್ನೂ ಒಂದೆರಡು ನಾನು ಅದನ್ನು ವೀಡಿಯೋನೂ ಮಾಡಿಲ್ಲ. ಇನ್ನು ಇದಕ್ಕೆ ಪ್ಯಾಂಟು ಪ್ಲೇನ್ ಬಂದಿದೆ. ನಾನು ಮಾಮೂಲಿ ನಮ್ಮ ಟೈಲರ್ ಇದ್ದಾರಲ್ಲ ಅವ್ರ ಹತ್ರನೇ ಹೊಲಿಸೋದು. ಇನ್ನು ಫ್ರೆಂಡ್ಸ್, ಆನ್ಲೈನಲ್ಲಿ ಒಂದು ಟಾಪ್ ತರಿಸ್ಕೊಂಡಿದ್ದೀನಿ. ಆ ಕಲ್ಲರ್ ಇಷ್ಟ ಆಗಿ ತರಿಸ್ಕೊಂಡಿದ್ದೀನಿ. ಆದರೆ ಫ್ರೆಂಡ್ಸ್, ಇನ್ನೊಂದು ವಿಷಯ ಏನು ಗೊತ್ತಾ, ನಾನು XXL ಯಾಕೆ ತರಿಸ್ಲಿಲ್ಲ ಮೀಶೋದಲ್ಲಿ ಅಂದರೆ, ಮತ್ತೆ ರಿಟರ್ನ್ ಮಾಡಬೇಕು, ಮತ್ತು ಒಂದೇ ಅದು ಕ್ವಾಲಿಟಿ ನಾವು ಕಣ್ಣು ಮುಂದೆ ಹೋದಾಗ ಹಾಕ್ಕೊಂಡೆಲ್ಲ ನೋಡ್ಬರ್ತೀವಿ ಟ್ರೆಂಡ್ಸಲ್ಲಿ, ಆವಾಗ ನಾವು ಕರೆಕ್ಟ್ ಸೈಜ್ ತಗೋಬೋದು. ಹಂಗಾಗಿ ಫ್ರೆಂಡ್ಸ್, ನಾನು ಸ್ವಲ್ಪ ಬಿಗ್ ಸೈಜು ಅಂದರೆ XXL ತಗೊಂಡಿದ್ದೀನಿ. ನನಗೆ ಫ್ರೆಂಡ್ಸ್ ಎಲ್ಲೂ XXL ಸಾಕು, ಅದೇ ಸ್ವಲ್ಪ ಲೂಜು. ಯಾಕಂದರೆ ನಾನು ಫ್ರೆಂಡ್ಸ್ ಸ್ವಲ್ಪ ಸಣ್ಣ ಆಗಿದ್ದೀನಿ. ಯಾಕೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಂದೊಂದು ಸಲ ಟೈಮಿಗೆ ಸರಿಯಾಗಿ ಊಟ ತಿನ್ನಲ್ಲ, ಸ್ವಲ್ಪ ಓಡಾಡೋದು ಜಾಸ್ತಿ ಇರುತ್ತೆ, ಕೆಲಸ ಇರುತ್ತೆ, ಏನಾದರೂ ಮನುಷ್ಯ ಅಂದರೆ. ಆದರೆ ಫ್ರೆಂಡ್ಸ್, ನನ್ನ ಲೈಫಲ್ಲಿ ನೋಡಿ ಫ್ರೆಂಡ್ಸ್, ನಾನು ಯಾವಾಗ್ಲೂ ದಪ್ಪ ಸಣ್ಣ ಆಗಿಲ್ಲ. ಆದರೆ ಮೊದಲು ನಾನು 85 kg ಇದ್ದೆ, ಈಗ 74 kg ಆಗಿದ್ದೀನಿ. ಯಾವ ಡಯಟು ಮಾಡಿಲ್ಲ ಫ್ರೆಂಡ್ಸ್, ಮಾಮೂಲಿ ಜ್ಯೂಸ್ ಏನು ಕುಡಿದೆ. ಆದರೆ ಒಂದು ವ್ಯತ್ಯಾಸ ಏನು ಅಂದರೆ, ಇದು ಏನಪ್ಪ, ಬೀಟ್ರೋಟು ಮತ್ತು ನಲ್ಲಿಕಾಯಿ ಜ್ಯೂಸು ಜಾಸ್ತಿ ಕುಡಿತೀನಿ. ಜಾಸ್ತಿ ಅಂದರೆ ಡೈಲಿ ಒಂದೊಂದು. ಅದರಲ್ಲೂ ಬೀಟ್ರೋಟು ವಾರದಲ್ಲಿ ಒಂದು 2-3 ದಿವಸ ಮರ್ತೇ ಬಿಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈ ಸಂಡೇ ನನ್ನ ವರ್ಕು ಏನೆಲ್ಲ ಆಯಿತು ಅಂತ ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ ನಾನೇನು ಮಾಡಿದೆ ಫ್ರೆಂಡ್ಸ್, ಬೇಗ ಎದ್ದು ನನ್ನ ಮಗಳು ಮದುವೆಗೆ ಹೋಗಿದ್ದಾಳೆ ಫ್ರೆಂಡ್ಸ್, ನಮ್ಮ ಊರಿಗೆ ಮದುವೆಗೆ ಹೋದ್ಲು. ನಾನಂತೂ ಫ್ರೆಂಡ್ಸ್ ಬೇಗ ಎದ್ಬಿಟ್ಟು ಇವತ್ತು ಏನು ಮಾಡೋದು ಅಂತ ಅನ್ನೋ ಟೈಮಲ್ಲೇ ನೆನಪು ಬಂತು. ರೊಟ್ಟಿ ಮಾಡಿ ಫ್ರೆಂಡ್ಸ್, ತರಕಾರಿ ಪಲ್ಯ ಮಾಡಿ ಫ್ರೆಂಡ್ಸ್. ಆಕೆಗೆ ನಾನು ಕೈಗೆ ಏನೂ ಹಾಕ್ಕೊಂಡಿಲ್ಲ, ತರಕಾರಿ ಪಲ್ಯ ಮಾಡಿ, ರೊಟ್ಟಿ ಮಾಡಿ, ರೈಸ್ ಮಾಡ್ಕೊಂಡು. ಇನ್ನು ನನ್ನದು ಫ್ರೆಂಡ್ಸ್ 6:30 3:30 ಶಿಫ್ಟು. ಇನ್ನು ಎಲ್ಲ ಎದ್ದ ತಕ್ಷಣ ಪ್ಯಾಸೇಜ್ ಮಾಪಾಕ್ತೆ, ಮಾಪೆಲ್ಲ ಹಾಕ್ಬಿಟ್ಟು ಬ್ಲ್ಯಾಕ್ ಕಾಫಿ ಕಾಯಿಸ್ಕೊಂಡು ಒಂದು ಅರ್ಧ ಪೀಸ್ ಬ್ರೆಡ್ ತಿಂದು ಫ್ರೆಂಡ್ಸ್, ನಾನೀಗ ಬೇಗ 9 ಗಂಟೆ ಒಳಗೆ ಮಲ್ಕೊಂಡ್ಬಿಡ್ತೀನಿ. ಈಗ 8:15 ಬೇಗ ಮಲ್ಕೊಂಡ್ರೆ ಫ್ರೆಂಡ್ಸ್ ಬೇಗ ಎಚ್ಚರ ಆಗುತ್ತೆ. ಆಮೇಲೆ ಫ್ರೆಂಡ್ಸ್, ಎದ್ದವಳೆ ಏನು ಮಾಡಿದೆ, ರೊಟ್ಟಿ ಮಾಡಿ, ಪಲ್ಯ ಮಾಡಿ, ರೈಸ್ ಮಾಡ್ಕೊಂಡು, ಇನ್ನು ಮಾಮೂಲಿ ನಂದು ಕಾಫಿ ಕುಡ್ಕೊಂಡು ಡ್ಯೂಟಿಗೆ ಹೋದೆ. ಇವತ್ತು ಫ್ರೆಂಡ್ಸ್ ಡ್ಯೂಟಿಲಿ ಸ್ವಲ್ಪ ಮದರ್ಸ್ ಡೇ ಬಗ್ಗೆ, ತಾಯಂದ್ರ ಬಗ್ಗೆ ಎಲ್ಲ ಮಾತಾಡಿದ್ರು, ಅದು ಒಂದು ಖುಷಿ ಆಯಿತು. ಇನ್ನು ಅದಾದಮೇಲೆ ಫ್ರೆಂಡ್ಸ್, ನಾನು ತಲೆಗೆ ಸ್ವಲ್ಪ ಏರ್ ಡ್ರೈ ಹಚ್ಚಬೇಕಿತ್ತು ಫ್ರೆಂಡ್ಸ್. ನನಗೇನು ವೈಟ್ ಕೂದಲಿಲ್ಲ ಅಂತ ಅಲ್ಲ, ನನಗೂ ಒಂದೊಂದು ವೈಟ್ ಹೇರ್ ಇದೆ. ಅದಕ್ಕೆ ನಾನು ಬರ್ಗುಂಡಿ ಅಂತ ಕಲರ್ ಡ್ರೈ ಬರುತ್ತೆ, ಅದು ಹಚ್ಚೇ ಇರಲಿಲ್ಲ ಫ್ರೆಂಡ್ಸ್. ನಾನು 3 ಡೇಸ್ ಆಗಿತ್ತು ತಲೆಗೆ ಸ್ನಾನ ಮಾಡಿ. ಯಾಕಂದರೆ ಇದು ಎಣ್ಣೆ ಇದ್ದಾಗ ಹಚ್ಚಬಾರ್ದು. ಆಮೇಲೆ ಇವತ್ತು ಅದೇನಾರು ಆಗಲಿ ಅಂತ ಫ್ರೆಂಡ್ಸ್ 4:15 ಬಂದಳೆಯ ಮೊದಲು ಇದನ್ನು ಕಲಸಿ ಹಚ್ಚಿ, ಆಮೇಲೆ ಗೋಧಿ ನುಚ್ಚಿಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು 6:15 ತಲೆಗೆ ಸ್ನಾನ ಮಾಡ್ಕೊಂಡು, ಸ್ವಲ್ಪ ಡ್ರೈ ಆಗಬೇಕಲ್ಲ. ಸ್ವಲ್ಪ ಟೈಲರ್ ಅಂಗಡಿಗೆ ಹೋಗೋಣ ಅಂದ್ಕೊಂಡೆ, ಅವರು ಸ್ಯಾರಿ ಕೊಡಬೇಕಿತ್ತು ನನ್ನ ಬರ್ತಡೇದು. ಹೋಗೋಕ್ಕಾಗಲಿಲ್ಲ ಟೈಲರ್ ಅಂಗಡಿಗೆ ಫ್ರೆಂಡ್ಸ್. ಯಾಕೆ ಅಂದರೆ ಟೈಮ್ ಆಗೋಯಿತು, ಮತ್ತು ಸಂಡೇ ನಮ್ಮ ಟೈಲರು ರಜೆ ಇರ್ತಾರೆ. ಹಂಗಾಗಿ ನನಗೆ ಟೈಲರ್ ಅಂಗಡಿಗೆ ಹೋಗೋಕ್ಕಾಗಲಿಲ್ಲ. ಇನ್ನು ನಾಳೆ ಮಂಡೇ ಇನ್ನು ಫ್ರೆಂಡ್ಸ್ ಒಂದು ಕಾಟನ್ ಡ್ರೆಸ್ಸು ವಾಶ್ ಮಾಡಿ ಇಟ್ಟಿದ್ದೀನಿ, ಅದನ್ನು ತಗೊಂಡೋಗ್ಬೇಕು. ಇಷ್ಟೆಲ್ಲ ನನ್ನ ರೋಟೀನ್ ಇವತ್ತು ಫ್ರೆಂಡ್ಸ್. ಈಗ ತಲೆಗೆ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಇನ್ನು ಸರಿ ಇನ್ನು ಫ್ರೆಂಡ್ಸ್ ತಲೆಗೆ ಸ್ನಾನ ಮಾಡ್ಕೊಂಡು, ಅದಕ್ಕೆ ಫ್ಯಾನ್ ಕೆಳಗಡೆನೇ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಕಣ್ಣೇ ಒಂಥರ ಅನ್ನಿಸ್ತೈತೆ. ತಲೆ ಏನು ಏರ್ ನಾನು ಬಾಚಿಲ್ಲ ಫ್ರೆಂಡ್ಸ್. ನೋಡಿ, ಅದರ ಕೆಳಗಡೆ ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಾ ಇರುತ್ತೆ. ನನ್ನ ಏರು ಡ್ರೈ ಆಗೋಯ್ತು. ಇನ್ನು ಫ್ರೆಂಡ್ಸ್ 2 ಫ್ಯಾನು ರೆಡಿ ಆಯಿತು. ಈಗ ಬೆಡ್ರೂಮಲ್ಲೂ ಫ್ಯಾನು ಜೋರಾಗಿ ತಿರುಗುತ್ತೆ, ಇಲ್ಲೂ ಅಷ್ಟೇ. ಇಲ್ಲಿ ಸ್ವಲ್ಪ ಆ ಪ್ರೆಸ್ ಬಟನ್ನು ಬೇರೆ ತಂದು ಹಾಕಬೇಕು ಅಂತೇಳಿ, ಇದು 4ಕ್ಕೆ ನಿಲ್ಲುತ್ತೆ. 1 2 3 ತಿರುಗಿಸಿದ್ರೆ ಫುಲ್ಲು ಸ್ಲೋ ಬರುತ್ತೆ. ಅದಕ್ಕೆ ಫ್ರೆಂಡ್ಸ್ ನಾನು ಮುಂದೆ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್ ಬಂದು ನಾನು ಒಂದೇ 1 ಅವರ್ ರೆಸ್ಟ್ ತಗೊಂಡಿದ್ದು, ಮಲ್ಕೊಂಡಿದ್ದು. ಬಟ್ಟೆ ಏನು ಮಿಷನ್ಗೆ ಹಾಕಲಿಲ್ಲ, ಇನ್ನು ಬಟ್ಟೆ ಐರನ್ ಮಾಡಿಟ್ಟು ಫ್ರೆಂಡ್ಸ್. ಇನ್ನೇನು ಇವಾಗ ಸಾಂಬಾರು, ಹೆಸ್ರು ಕಾಳು ಮೊಳಕೆ ಕಟ್ಟಿದ್ಲು ನನ್ನ ಮಗಳು, ಅದು ತರಕಾರಿ ಎಲ್ಲ ಹಾಕಿ ಸಾಂಬಾರು ಮಾಡಿ, ಸಾಂಬಾರು ಸ್ವಲ್ಪ ಒಗ್ಗರಣೆ ಹಾಕ್ಬೇಕು ಫ್ರೆಂಡ್ಸ್. ಸಾಂಬಾರು ಮಾಡಿ ಮತ್ತು ಸಾಂಬಾರು ಆದಮೇಲೆ ರೈಸ್ ಮಾಡಿ ಇಟ್ಟಿದ್ದೀನಿ. ಅದು ಉಪ್ಪಿಟ್ಟು ಸ್ವಲ್ಪ ಹೊಟ್ಟೆ ಹಸಿತಿತ್ತಲ್ಲ ಅಂತ ನಾನು ಸ್ವಲ್ಪ ಉಪ್ಪಿಟ್ಟನ್ನ ತಿಂದೆ. ಇನ್ನು ಬನ್ನಿ ಫ್ರೆಂಡ್ಸ್, ಎಷ್ಟು ನೀರು ಕುಡಿದ್ರೂ ಸಾಕಾಗಲ್ಲ, ಆಲ್ರೆಡಿ ನಿಮಗೆ ಗೊತ್ತು. ಸ್ವಲ್ಪ ನೀರು ಕುಡಿಯೋಣ ಬನ್ನಿ. ಒಂದು ಬಾಟ್ಲು ನೀರಿತ್ತು ಫ್ರೆಂಡ್ಸ್.
ನಾನು ಆಚೆಗೆ ಹೋಗೋದು ಈಚೆಗೆ ಬರೋದು ನೀರು ಕುಡಿಯೋದು, ಆಚೆಗೆ ಹೋಗೋದು ಈಚೆಗೆ ಬರೋದು ನೀರು ಕುಡಿಯೋದು. ಹಂಗಾಗಿ ಫ್ರೆಂಡ್ಸ್ ನಾನೇನು ಇವತ್ತು ಸ್ಯಾರಿ ಏನು ಉಟ್ಕೊಳ್ಳಿಲ್ಲ. ಈ ಸಖೆಯಲ್ಲಿ ಏನಕ್ಕೆ ಅಂತ ಹೆಂಗೂ ಡ್ರೆಸ್ಸಲ್ಲೇ ಬಂದಿದ್ನಲ್ಲ, ಈ ಡ್ರೆಸ್ಸಲ್ಲೇ ವೀಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇನ್ನು ಈ ಸಂಡೇ ಫ್ರೆಂಡ್ಸ್ ನಂದಿಷ್ಟು ರೋಟೀನ್ ಆಗೋಯ್ತು. ಎಲ್ಲರೂ ಅಷ್ಟೇ ಫ್ರೆಂಡ್ಸ್ ತುಂಬ ಖುಷಿಯಿಂದ ಎಲ್ಲರೂ ವಿಶ್ ಮಾಡಿದ್ರು. ನನಗೂ ತುಂಬಾ ಖುಷಿ ಆಯಿತು. ಯಾಕೆಂದರೆ ಫ್ರೆಂಡ್ಸ್ ವುಮೆನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ ಇದೆಲ್ಲ ಒಂದೊಂದು ಟೈಮು ನಮಗೆ ತುಂಬ ಖುಷಿ ತರುತ್ತೆ. ಇನ್ನು ಫ್ರೆಂಡ್ಸ್ ನನ್ನ ಬರ್ತಡೇದು ಇದು ಸ್ಯಾರಿದು ಆಲ್ರೆಡಿ ಬ್ಲೌಸ್ ಹೊಲ್ದಿದ್ದಾರೆ. ಅದು ಇವತ್ತು ತಗೊಂಡು ಬರೋಕ್ಕಾಗಲಿಲ್ಲ. ನಾಳೆ ಅಲ್ಲೇ ನಾನು ಡ್ಯೂಟಿ ಮುಗಿಸ್ಕೊಂಡು ಬರುವಾಗಲೇ ತಗೊಂಡು ಬರ್ತೀನಿ ಫ್ರೆಂಡ್ಸ್. ಮನೆಗೆ ಬಂದಮೇಲೆ ಮತ್ತೆ ವಾಪಸ್ ಹೋಗೋಕ್ಕಾಗಲ್ಲ. ಹಂಗಾಗಿ ನಾಳೆ ಬರುವಾಗ ತಗೊಂಡು ಬರ್ತೀನಿ. ಬಂದು ನಿಮಗೆ ನಾನು ತೋರಿಸ್ತೀನಿ. ಈಗ ಫ್ರೆಂಡ್ಸ್ ಒಂದು ಮೀಶೋದಲ್ಲಿ ನನ್ನ ಮಗಳ ಹತ್ರ ಇದೇ ಥರ ಟಾಪು ತುಂಬ ಚೆನ್ನಾಗಿತ್ತು. ನನಗೆ ಈ ಕಲರ್ ಇಷ್ಟ ಆಯಿತು, ಅದಕ್ಕೋಸ್ಕರ ಫ್ರೆಂಡ್ಸ್ ನಾನೊಂದು ತರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಅದನ್ನು ನೋಡಿದ್ರೆ ನೀವೆಲ್ಲ ನಗ್ತೀರಿ ಆ ಸೈಜ್ನ. ಯಾಕೆಂದರೆ ಎಷ್ಟು ದೊಡ್ಡ ಸೈಜ್ ತರಿಸಿದ್ದೀನಿ ಗೊತ್ತಾ ನಾನು ಫ್ರೆಂಡ್ಸ್. XXL ಎಲ್ಲೂ ನೋಡದೆ ಇತ್ತು ಸೈಜು. ಆಮೇಲೆ ನಾನು ಯೋಚನೆ ಮಾಡಿದೆ, ಆಮೇಲೆ ಅದು ಚಿಕ್ಕದಾದರೆ ರಿಟರ್ನ್ ಮಾಡೋದು ಅದೆಲ್ಲ ಏನಕ್ಕೆ ಅಂತ. ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡ ಸೈಜ್ ತರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಅಂಬ್ರೆಲಾ ಟಾಪು. ಇದನ್ನೇ ಹಾಕೊಂಡು ಮಾಡೋಣ ಅಂದ್ಕೊಂಡೆ. ಆದರೆ ಫ್ರೆಂಡ್ಸ್ ಇದೆಷ್ಟು ಲೂಸ್ ಇದೆ ಗೊತ್ತಾ ಫ್ರೆಂಡ್ಸ್. ಇದು ಇದರಲ್ಲಿ ಇಲ್ಲಿ ಒಂಥರ ಗುಪ್ ಥರ ಬಂದೈತೆ ಫೋಟೋದಲ್ಲಿ, ಆದರೆ ಇಲ್ಲ ಆ ಥರ ಇಲ್ಲ. ಇನ್ನು ಮಾಮೂಲಿ ಫ್ರೆಂಡ್ಸ್ ಕಾಟನು ತುಂಬಾ ಚೆನ್ನಾಗಿದೆ. ಆದರೆ ಫ್ರೆಂಡ್ಸ್ ಇದರಲ್ಲಿ ಒಂದೇ ಕಲರು, ಬೇರೆ ಕಲರ್ ಇಲ್ಲ. ನಾನು ಫ್ರೆಂಡ್ಸ್ ನೋಡಿ XXX ತರಿಸಿದ್ದೀನಿ. ಎಷ್ಟು ದೊಡ್ಡದಿದೆ. ಆದರೆ ಫ್ರೆಂಡ್ಸ್ ಬಟ್ಟೆ ಮಂದ ಇದೆ ನೋಡಿ. ಬಟ್ಟೆ ಏನು ಆ ಥರ ಏನು ಕಾಣಿಸಲ್ಲ. ಕಾಟನ್ ಬಟ್ಟೆ ತುಂಬ ಚೆನ್ನಾಗಿದೆ. ಇದು ಫ್ರೆಂಡ್ಸ್ ಮೀಶೋದಲ್ಲಿ 300 ಏನೋ ಫ್ರೆಂಡ್ಸ್. 300 ನೋಡಿದ್ರಲ್ಲ ಫ್ರೆಂಡ್ಸ್. ದೊಡ್ಡದು ನೋಡಿ ಸೈಜು ನೋಡಿ ಫ್ರೆಂಡ್ಸ್. ಇಲ್ಲೇ ಕಲರ್ ಮುಖಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ರೆಂಡ್ಸ್ ಒಂದು ಸಲ ನೋಡೋಣ ಮೇಲೆ ಹಾಕೊಂಡು ತೋರ್ಸೋಣ ಅಂದ್ಕೊಂಡ್ರೆ ಅಷ್ಟು ದೊಡ್ಡ ಸೈಜ್ ಇದೆ ಫ್ರೆಂಡ್ಸ್. ಇದಂತೂ ನಿಜವಾಗ್ಲೂ ಸುಮ್ಮನೆ ನೋಡ್ತೀನಿ ಸ್ಲೀವ್ ಹಾಕಿ. ಸುಮ್ಮನೆ ನಿಮ್ಮ ಮುಂದೆ ಹಾಕತ್ತೀನಿ ನಿಮಗೆ ತೋರ್ಸೋಕ್ಕೆ. ನೋಡಿದ್ರಾ ಫ್ರೆಂಡ್ಸ್ ನೋಡಿ. ಫ್ರೆಂಡ್ಸ್ ಇದು XXX ನೋಡಿದ್ರಲ್ಲ ಫ್ರೆಂಡ್ಸ್. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಓಕೆ ಫ್ರೆಂಡ್ಸ್, ಬಾಯ್.